ಅದು ಹಳೆ ವಿಡಿಯೋನೇ. ಅಂದ್ರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದ್ 2 ದಿನ ಆದ್ಮೇಲೆ ಫೋನ್ ಮಾಡಿದ್ರು, ಹೋಗಿಲ್ವಾ, ಎಷ್ಟು ದುರಾಂಕಾರ. ಒಂದ್ 2-3 ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ. ಅವ್ರು ಹೆಂಗಿದ್ಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನೂ ರೆಕಾರ್ಡ್ ಮಾಡಿದ್ದಾರೆ. ನಾನು ಏನೋ ಮಾತಾಡ್ಬಿಡ್ತಾರೆ ಬಿಟ್ಟಿದ್ದಾರೆ. ನಾನು ಒಂದ್ 2-3 ದಿವಸ ಹೋದೆ. ಅಂದ್ರೆ ನಾವು ತಪ್ಪು ಮಾಡಿದೀವಿ, ನಾವು ಹೋಗಿ ಕಾಯ್ಲೇಬೇಕು ಅದನ್ನ, ಯಾಕೆಂದ್ರೆ ಅದು ದೊಡ್ಡ ತಪ್ಪು ಮಾಡಿರೋದು. ಹೋಗಿ ಕಾಯ್ಲೇಬೇಕು. ಹೋಗಿದ್ದೀನಿ. ಒಂದ್ 3 ದಿವಸ ಶಿವಣ್ಣ ಅವ್ರು ಇರ್ಲಿಲ್ಲ. ಅದಾದ್ಮೇಲೆ ಒಂದ್ ವಾರ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು, ಹೋಗಿದ್ಯಾ, ಏನ್ ಕತೆ ಅಂತ ಅಂದಾಗ, ಇಲ್ಲ ಸರ್ ಹೋಗಿದ್ದೆ. ಮತ್ತೆ ಎಲ್ಲೂ ಏಕೆ ಇಲ್ಲ, ಏನು ಮಾಡೇ ಇಲ್ಲ ಅಂತ. ಇಲ್ಲ ಸರ್ ಹೋಗಿದ್ದೆ. ಮತ್ತೆ ಹೋಗಿರೋದ್ ನಾವು ಹಾಕೋ ಎಲ್ಲಾದ್ರೂ ಗೊತ್ತಾಗುತ್ತೆ ಹಂಗೆ. ಆಗ ನಮಗೆ ಗೊತ್ತಿರೋ ಸ್ನೇಹಿತರಿಗೆ ಒಂದ್ ಇಬ್ರಿಗೆ ವಿಡಿಯೋ ಕೊಟ್ಟೆ, ಸರ್ ಹೋಗಿದ್ದೆ, ಶಿವಣ್ಣ ಅವ್ರು ಇರ್ಲಿಲ್ಲ ಅಂತ. ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಯ್ತು. ಶಿವಣ್ಣ ಅವ್ರು ಬಾಕಲ್ ತೆಗಿಲಿರುವಂತೆ ಹಿಂಗೆಲ್ಲ ಆಯ್ತು. ಶಿವಣ್ಣ ಅವ್ರು ಮನೇಲಿ ಇರ್ಲಿಲ್ಲ, ಸ್ವಲ್ಪ ಟೈಮ್ ತಗೊಂಡಿದ್ದಾರೆ. ಯಾಕೆಂದ್ರೆ ಇದು ಅಂದಿರೋದು ಇದಲ್ಲ. ನಾನು ಫಾಲೋ ಮಾಡ್ತಾನೆ ಇದ್ದೀನಿ. ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ 100% ಇದೆ. ನನ್ನ ಇಲ್ಲ ಅಂದ್ರೆ ನನಗೂ ಭಯ ಸ್ಟಾರ್ಟ್ ಆಗೋದು. ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ. ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀನಿ ಅಂದ್ರೆ, ಅವ್ರೇನಾದ್ರು ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ರೆ 100% ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ. ಅವ್ರೇನಾರ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ. ಇಲ್ಲ ಮೇಡಮ್, ಅವರು ಒಂದ್ 3-4 ಜನ ಮೀಟ್ ಮಾಡಿದೆ. ಅವ್ರು ಡೆವಿಲಿನ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂತ ಅಂದ್ರು. ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ, ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ. ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದ್ದಾರೆ, ಬೈದು ಇದ್ದಾರೆ. ಬೈದು ಅಂದ್ರೆ ಕೆಟ್ಟದಾಗಿ ಏನು ಬೈದಿಲ್ಲ. ಅಪ್ಪ ತಲೆನೇ ಕೆಡ್ಸ್ಕೋಬೇಡ, ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು, ನಮ್ಗೆ ಹೇಳ್ಕೊಟ್ರೋದು ಒಂದೇ, ಕೈ ಹಿಡ್ದು ಎತ್ತು ಅಂತಾನೆ ಹೇಳ್ಕೊಟ್ರೋದು. ಯಾರು ನಿಮ್ಗೆ ಆಳಿ ಒಂದ್ ಕಲ್ಲಾಕು ಅಂತ ಹೇಳಿಲ್ಲ. ನೀನ್ ಮುಂದಕ್ಕೆ ಬದಲಾಗೋ, ತಲೆ ಕೆಡ್ಸ್ಕೋಬೇಡ, ನಾವೆಲ್ಲ ಫ್ಯಾನ್ಸ್ ಏನಿದೀವಿ ಸಪೋರ್ಟ್ ಮಾಡ್ತೀವಿ. ಬಾಸ್ ಇದನ್ನ ತಲೆಗೂ ಹಾಕೊಂಡಿಲ್ಲ. ಅವ್ರು ರಿಯಾಕ್ಟ್ ಮಾಡಿದ್ರೆ ಬೇರೆ ತರನೇ ಆಗೋದು. ಅವ್ರು ಇದಕ್ಕೆ ತಲೆನೇ ಕೆಡ್ಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಬಿಸಿ ಅವ್ರೆ ಅಂತ ಅಂದ್ರು. ಅದಕ್ಕಾಗಿ ನಾನು ಒಂದ್ 3 ಸತಿ ಮೀಟ್ ಮಾಡಕ್ ಟ್ರೈ ಮಾಡಿದೆ, ಆಗಿಲ್ಲ. ಇನ್ನು ಧ್ರುವಣ್ಣ ಅವ್ರಿಗೆ ಒಂದೇ ಒಂದು ಮೆಸೇಜ್ ಆಗ್ತೆ, ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ಇಲ್ಲ, ನಾನು ಬೆಂಗಳೂರು ಬಿಟ್ಟು ಹೋಗ್ಬಿಡೋಣ ಊರಿಗೆ ಅಂತಲೇ ಅನ್ಕೊಂಡಿದ್ದೆ. ಧ್ರುವಣ್ಣ ಅವರೇ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದ್ರು, ನೀನು ದರ್ಶನ್ ಸರ್ ಹತ್ರ ಸೀನಿಯರ್ ಮತ್ತೆ ಶಿವಣ್ಣ ಅವ್ರ ಹತ್ರ ಕೇಳು, ನಂದು ಬಿಡು, ತಲೆ ಕೆಡ್ಸ್ಕೋಬೇಡ ಅಂದ್ರು. ಆಮೇಲೆ ಅಣ್ಣ ಸಿನಿಮಾನ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅವ್ರಿಬ್ರ ಹತ್ರ ಕೇಳು, ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನ್ ಬೈಟ್ಸ್ ಬೇಕಾ ಏನ್ ಬೇಕಾ ಅದನ್ನ ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೋಬೇಡ ಅಂತ. ಅವಾಗ ಒಂಚೂರು ಧೈರ್ಯ ಬಂತು. ಈಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವ್ರಿವ್ರು ಫ್ಯಾನ್ಸ್ ಅಲ್ಲ, ಈ ಸಿನಿಮಾಕ್ಕೆ ಶಿವಣ್ಣ ಅವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ. ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಅವ್ರ ಫ್ಯಾನ್ಸ್. ನಮ್ಮ ಮನೆ ಕಟ್ಬೇಕಾದ್ರೆ 69,000 ರೂಪಾಯಿ ಮನೇನು ವಿಡಿಯೋ ಬಿಟ್ಟಿದ್ದೆ, 69,000 ವೆಟ್ರಿಫೈಡು ಕೂಡ ಮನೆ ಕೊಡಿಸಿದ್ದಾರೆ. ಅಷ್ಟು ಫ್ಯಾನ್ಸ್ಗಳು, ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರ್ ಹಾಕಿದ್ದಾರೆ ಅವ್ರ ಫ್ಯಾನ್ಸು. ಇನ್ನು ಧ್ರುವಣ್ಣ ಅವ್ರ ಫ್ಯಾನ್ಸ್ ಪೂರ್ತಿ ಪೋಸ್ಟರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ. ಧ್ರುವಣ್ಣ ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲೆಲ್ಲ ಹಾಕ್ಬಿಟ್ಟು ನನ್ನ ಸಿನಿಮಾ ಪ್ರಮೋಟ್ ಮಾಡ್ಕೊಟ್ಟಿದ್ದಾರೆ. ಇನ್ನು ಅದನ್ನ ಆ ಋಣ ನಮ್ಮ ಮೇಲೆ ಐತಿ ಜಾಸ್ತಿ. ಯಾಕಂದ್ರೆ ಅವ್ರ ಮನೆಗೆ ಹೋದಾಗ ನೀರು ಕುಡಿದು ಕೂರ್ಸಿ ಅಷ್ಟೆಲ್ಲ ಮಾತಾಡಿದ್ದಾರೆ. ಅವ್ರು 3 ಜನನ ಯಾರನ್ನು ಗೌರವಿಸ್ತಾ ಇದ್ದೇನೋ ಅವರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ತರ ಆಗಿದೆ ಈಗ. ಬಟ್ ಆಗಿದೆ, ಅದಾಗಬಾರ್ದಿತ್ತು. ದಯಮಾಡಿ ಇಲ್ಲಿಂದಲೇ ಅವ್ರ ಪಾದಾರವಿಂದಕ್ಕೆ ಕ್ಷಮೆ ಕೇಳ್ತೀನಿ, ದಯಮಾಡಿ ಕ್ಷಮಿಸಿ. ಯಾಕೆಂದ್ರೆ ಇವರಿಬ್ರಿಗೆ ಏನ್ ಅಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ. ಶಿವಣ್ಣ ಅವ್ರಿಗೆ ಅಂದಿರೋದು ತುಂಬಾ ಹರ್ಟ್ ಆಗ್ತದೆ ನನಗೆ. ವಾಯ್ಸ್ ಕೇಳಿದ್ರೆ ಏನಪ್ಪ ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡಿದ್ದೇನಲ್ಲ ಅಂತ ಅನಿಸ್ತಿದೆ.